ಕೊನೆಗೂ ಇವತ್ತಿನ ಡ್ರೋನ್ನ ಫ್ಲೈ ಮಾಡಿ ತೋರ್ಸೋಣ ಅಂತೇಳಿ ನಿಮಗೋಸ್ಕರ ಹೊರಗಡೆ ತೊಗೊಂಡ್ಬಂದಿದ್ದೀವಿ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿ ಸಿಕ್ಕಿದೆ, ತುಂಬ ಖುಷಿಯಾಗಿದೆ. ನಮ್ಮ ಡ್ರೋನ್ ಆರಿಸಿದ ಪೈಲಟ್ ಇವರೇ ನೋಡಿ. ಪೈಲಟ್ ನಾವು ಕಲಿತಾ ಇದ್ದೀವಿ, ಕಲಿಬೇಕಂತೇಳಿ ತಗೊಂಡಿರೋದು. ಆಕ್ಚುಲಿ ಒಟ್ನಾಗೆ 1.5 ಲಕ್ಷ ಕೊಟ್ಟು ಡ್ರೋನ್ ತಂದು ಪೈಲಟ್ ಆಗ್ಬೇಕು ಅಂತ ಆಸೆಗಳನ್ನ ಕಟ್ಕೊಂತಿದ್ದಾರೆ. ನನ್ನ ಫ್ರೆಂಡ್ಸಿಗೆ ಮಾತ್ರ ನನಗಿಂತ ಕ್ಯೂರಿಯಾಸಿಟಿ ಜಾಸ್ತಿ ಅವರಿಗೆ ಇರೋದು, ಅದು ಹೆಂಗಾಗುತ್ತೆ ಅಂತೇಳಿ. ಅವರಿಗೂ ಫಸ್ಟ್ ಟೈಮು ನೋಡ್ತಾ ಇರೋದು ಈ ಥರ. ಕಾಣಿಸ್ತಾ ಐತಿ, ಫುಲ್ ಖುಷಿ ಆಯ್ತಲ್ಲ. ಇವಾಗ ಫೈನಲ್ ಆಗಿ ಒಂದು ವಿಡಿಯೋ ಟೇಕ್ ತಗೊಂಡ್ಬೇಕು. ಟಾಪ್ ವ್ಯೂ ತಗೊಂಡೋಗದೆ. ಈಗ ಫೈನಲಿ ನಾನೀಗ ಟಾಪ್ ವ್ಯೂ ತಗೊಂಡ್ ಹೋಗ್ಕೊಂಡ್ರಿ ಇದನ್ನ. ಇಲ್ಲ ಐತಿ ವಿಡಿಯೋ ಐತಿ. ಫೈನಲಿ ಇವತ್ತು ಮೊನ್ನೆ ಹೇಳಿದ್ದೆ ನಿಮ್ಗೆ ಡ್ರೋನ್ ಫ್ಲೈ ಮಾಡಿ ತೋರಿಸ್ತೇನೆ ಅಂತೇಳಿ. ಇವತ್ತು ಜಸ್ಟ್ ಅದನ್ನ ಫ್ಲೈ ಮಾಡಿ ತೋರ್ಸಾಕ ಅಂತ ಬಂದೇನು ಹೊಸ ಡ್ರೋನ್. ಫೈನಲಿ ಓಪನ್ ಮಾಡೀನಿ. ಇವಾಗ ಇದನ್ನ ಇಡ್ಬೇಕಿಲ್ಲ, ಕೆಳಗೆ ಇಟ್ಟಿರ್ತೀನಿ. RC ಕಂಟ್ರೋಲರು ಇದಕ್ಕೆ ಮಾಮೂಲಿ ನಮ್ಮ ಫೋನ್ ಸೆಟ್ ಮಾಡ್ಕೋಬೇಕು. ಈಗ ಮಾಡ್ಕೊತೀನಿ. ಮಾಮೂಲಿ ಏನಾಗಿ ಗಿಂಬಲ್ಲ ಗೊತ್ತಿಲ್ಲ, ಹ್ಯಾಂಡಲ್ ನಮ್ಮ ಕಂಟ್ರೋಲರ್ ಸೆಟ್ ಮಾಡ್ಕೊಳತ್ತೀನಿ. ಆನ್ ಮಾಡಿಲ್ಲ, ಆನ್ ಆಗೈತಿ. ಕನೆಕ್ಟ್ ಮಾಡ್ಕೊಂಡೀನಿ. ಇದಕ್ಕೆ ಲೊಕೇಶನ್ ಆನ್ ಮಾಡ್ಬೇಕು. ಓಕೆ, ಲೊಕೇಶನ್ ಆನ್ ಆಗೈತಿ. ಡ್ರೋನ್ ಕ್ಯಾಮ್ರಾ ಗಿಂಬಲ್ನ ಮ್ಯಾನ್ಯುವಲಿ ಕ್ಯಾಲಿಬ್ರೇಷನ್ ಫಸ್ಟು ಫ್ಲೈ ಮಾಡೋಕ್ಕೂ ಮುಂಚೆ ನಾವು ಡ್ರೋನ್ದು ಪ್ರೊಫೈಲರ್ಸ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತೇಳಿ ಒಂದ್ಸಲ ಯಾಕೆಂದ್ರೆ ಮೇಲಾರ್ದಾಗ ಎಲ್ಲಾದ್ರೂ ಕಲ್ಸ್ಕೊಂಡ್ಬಿಡುತ್ತೆ ಅಂತ. ಮತ್ ಕಲ್ಸ್ಕೊಂಡ್ರೆ ಅದು ಕಾಮನ್ ಸೆನ್ಸ್. ಇವಾಗ ನಾನು ನೋಡಿ ಇದನ್ನ ಫ್ಲೈ ಮಾಡ್ತೀನಿ. ಅದು ಟೇಕ್ ಆಫ್ ಆದ ತಕ್ಷಣ ಅದು ಆಟೋಮೆಟಿಕ್ಲಿ ಆಗಿ ತಾನೇ ಹೋಮ್ ಪಾಯಿಂಟ್ ಅಪ್ಡೇಟ್ ಬರುತ್ತೆ. ಅವಾಗ ಹೋಮ್ ಪಾಯಿಂಟ್ ಟೇಕಪ್ ಆಗ್ತಿದೆ. ಸೈಡ್ ಟೇಕಪ್ ಆಯ್ತು. ಫಸ್ಟ್ ಟೈಮ್ ಅಪ್ ಮಾಡ್ತಾ ಇದ್ದೀನಿ. ಏನೆಲ್ಲ ಇದು ರೆಡ್ ಬರ್ತಾ ಇತ್ತಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ MF ಅಂತ ಆನಾಗಿತ್ತು. MF ಮೀನ್ಸ್ ಮ್ಯಾನ್ಯುವಲ್ ಫೋಕಸ್ ಆನಾಗಿತ್ತು. ಸೊ ಅದನ್ನ MF ಅಂತ ಇತ್ತು, ಮ್ಯಾನ್ಯುವಲ್ ಫೋಕಸ್ ಅಂತ ಇತ್ತು. ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಇವಾಗ ನಾನು ಇಲ್ಲಿ ಇದ್ರೊಳಗೆ ಆಟೋ ಫೋಕಸ್ ಆಗ್ತೇನೆ. ಇವಾಗ ಫುಲ್ ಎಲ್ಲ ನಾರ್ಮಲ್ ಇದು ತರ ಬರತೈತಿ. ಆಟೋ ಫೋಕಸ್ ಅಂದ್ರೆ ಆಟೋಮೆಟಿಕ್ ಅದೇ ಆಟೋ ಫೋಕಸ್ ಆಗೋದು. ಇವಾಗ ಆಟೋ ಟೇಕ್ ಆಫ್ ಕೊಡ್ತೀನಿ. ಪ್ರೆಸ್ ಮಾಡಿ ಜಸ್ಟ್ ಇದನ್ನ ಪ್ರೆಸ್ ಮಾಡಿಕೊಂಡ್ರೆ ಆಟೋ ಟೇಕ್ ಆಫ್ ಆಗುತ್ತೆ. ಅಲ್ಲಿ ನೋಡ್ಬೇಕಾದ್ರೆ ಇವಾಗ ಆಟೋ ಟೇಕ್ ಆಫ್ ಆಯ್ತು. ಇಲ್ಲಿ ವಿಡಿಯೋ ನೋಡ್ಬೋದು ನೀವು. ಇವಾಗ ಇಲ್ಲಿ ಎಷ್ಟು ಕ್ಲಿಯರಿಟಿ ಬರತೈತೆ ಅಂತ ನಿಮ್ಗೆ ಕಾಣಿಸ್ತಾ ಐತೆ. ಸರಿನಾ? ಇವಾಗ ಹಿಂದೆ ಕಳ್ಸೋಣ. ಅದನ್ನ ಹೋಗೋ, ಹಿಂದೆ ಹೋಗತ್ತಿಲ್ಲ. ಅಲ್ಲಿ ನಿಜ ಹೇಳ್ಬೇಕಂದ್ರೆ ನನಗೆ ಅದನ್ನ ಕಂಟ್ರೋಲ್ ಮಾಡೋದು ಯಾವ ಥರ ಅಂತಲೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಕಡೆ ಹೋಗು ಈ ಕಡೆ ಹೋಗು ಅಂತ ಇದ್ರು. ನೀನಿಂದ ಹೋಗು. ಆಮೇಲೆ ಸ್ವಲ್ಪ ಆಪ್ರೇಟ್ ಮಾಡಿದ್ಮೇಲೆ ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಚೆನ್ನಾಗಿ. ಎಲ್ಲಿ ಹೋಗಲ್ಲ, ಸುಮ್ಮನೆ ಅದು ಬರ್ತೈತಿ. ಇಲ್ಲಿ ಕರ್ಸ ಫುಲ್ ನನ್ನ ತಲೆ ಮ್ಯಾಗ ಐತಿ ಡ್ರೋನ್. ಫುಲ್ ಇಲ್ಲ ಐತಿ ನನ್ನ ಮ್ಯಾಗ. ಫುಲ್ ಹೆವಿ ಅಂದ್ರೆ ಹೆವಿ ಗಾಳಿ ಬರತೈತಿ. ಬರ್ತೈತಿ ಫುಲ್ ಗಾಳಿ. ಸಖತ್ ಕಾಣ ಆದೈತೆ ಅಂದ್ರೆ ಇವರೆಲ್ಲ ವಿಡಿಯೋ ಮಾಡತ್ತಾರ. ಫುಲ್ ಗಿಂಬಲ್ ನನ್ನ ಕಡೆ ಹೊಡಸ್ಕೊಂತೀನಿ ಈಗ ನನ್ನ ತಲೆ ಮ್ಯಾಗ. ಹೇಳಿ, ಮ್ಯಾಕ್ಸ್ ಆಲ್ಟಿಟ್ಯೂಡ್ ರೀಚ್ ಆಗೈತೆ ಅಂತ ನೋಡ್ರಿ. ಗದ್ದೆ ಇವಾಗೆಲ್ಲ ಭತ್ತ ಬಿತ್ತಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಫುಲ್. ಇಡೀ ಸಿಟಿ ಕಾಣಿಸುತ್ತೆ ನೋಡಿ. ಫುಲ್ಲು ನಾವಿರೋ ಏರಿಯಾ ಇದು. ನೋಡ್ಬೋದು ನೀವು, ಕಾಣಿಸ್ತಾ ಇದ್ದಲ್ಲ. ಫೋಟೋ ಕ್ಲಿಕ್ ಮಾಡೋಂದ. ಫೋಟೋ ಕ್ಲಿಕ್ ಮಾಡು. ಅದು ಪಾರ್ಕ್ ನಾವು ಬಂದಿದ್ದು. ನಾವು ಇವಾಗ ವಾಕ್ ಮಾಡ್ಕೊಂಡ್ ಬಂದಿರೋಂಥ ಪಾರ್ಕ್ ತೋರಿಸ್ತೀವಿ. ಎಲ್ಲ ಇವಾಗ ಭತ್ತ ಬಿತ್ತಿದ್ದಾರೆ. ಬಿತ್ತಿರೋದೆಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ವ್ಯೂ ಫುಲ್ಲು. ಫುಲ್ ಝೂಮ್ ಇನ್ನು ಝೂಮ್ ಔಟ್ ಪಾರ್ಕು. ನಾವು ನಡ್ಕೊಂಡ್ ಬಂದ್ವಲ್ಲ, ಏನು ಆಗ್ತಿದೆ ಫುಲ್. ಇವಾಗ ಎಷ್ಟು ಕಾಣಿಸ್ತಾ ಐತಿ. ಕ್ಲಾರಿಟಿ ಮಾತ್ರ ಚೆನ್ನಾಗಿದೆ. ಫುಲ್ HD ಐತಿ. ಎಲ್ಲೈತೆ ನೋಡ್ರಿ, ಅದು ಕಾಣ ಆಯ್ತಿಲ್ಲ. 6 ಕಿಲೋಮೀಟರ್
ಕಾಳತಲಿ ಸ್ವಲ್ಪ ತಿಳಿಸೋ ಮರ. ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗ, ಇದ್ರೊಳಗೆ ಏನಾಗ್ತೈತೆ ನೋಡು. ಏಯ್ ಇಲ್ಲಿ ಹೋಗ್ಬೇಕು, ಸ್ವಲ್ಪ ಅಷ್ಟು ನಾள் ಹೋಗ್ಬೇಕಲ್ಲ ಅದು. ಅವಾಗೆ ಚೆನ್ನಾಗಿ ಕಾಣೋದು. ಹೌದು ತಿಳುತ್ಲಿ ಪ್ಲೀಸ್ ನೋಡೋದು ಏ ಮರ ಗಿಡ ಕಾಳಕ್ಕೆ ಎಷ್ಟು ಫೈನಲಿ ನಾವು ವ್ಯೂ ಹಿಂಗ್ ಕಾಣತೈತಿ ಗಾಯ್ಸ್. ಮೇಲ್ಗಡೆ ವ್ಯೂ ಹಿಂಗ್ ಕಾಣಿಸ್ತಾ ಐತಿ. ಫುಲ್ ಎಲ್ಲ ಗದ್ದೆ ಬೈಲಿ ಹಿಂಗ್ ಕಾಣತೈತಿ ನೋಡ್ರಿ. ಗದ್ದೆ ಇವಾಗೆಲ್ಲ ಭತ್ತ ಬಿತ್ತಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಫುಲ್ಲು. ಸಿಟಿ ಕಾಣಿಸುತ್ತೆ ನೋಡಿ. ಫುಲ್ಲು ನಾವಿರೋ ಏರಿಯಾ ಇದು. ನೋಡ್ಬೋದು ನೀವು, ಕಾಣಿಸ್ತಾ ಇದ್ದಲ್ಲ. ಫೋಟೋ ಕ್ಲಿಕ್ ಮಾಡೋಣ. ಫೋಟೋ ಕ್ಲಿಕ್ ಮಾಡು. ಅದು ಪಾರ್ಕ್ ನಾವು ಫುಲ್ಲು ನಾವು ಇವಾಗ ವಾಕ್ ಮಾಡ್ಕೊಂಡ್ ಬಂದಿರೋಂಥ ಪಾರ್ಕು ತೋರಿಸ್ತೀವಿ. ಎಲ್ಲ ಇವಾಗ ಭತ್ತ ಬಿತ್ತಿದ್ದಾರೆ. ಬಿತ್ತಿರೋದೆಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ವ್ಯೂ ಫುಲ್ಲು. ಈಗ ಗಿಂಬಲ್ನ ಸ್ವಲ್ಪ ಕೆಳಗೆ ಮಾಡಿ ಪಾರ್ಕ್ನ ಜೂಮ್ ಮಾಡ್ತೀವಿ ನೋಡಿ. ದೊಡ್ಡ 2x 3x ಎಷ್ಟು ಕ್ಲಿಯರಿಟಿ ಬರ್ತೈತೆ. ಫುಲ್ ಝೂಮ್ ಇನ್ನು ಝೂಮ್ ಔಟ್. ಪಾರ್ಕು ನಾವು ನಡ್ಕೊಂಡ್ ಬಂದ್ವಲ್ಲ, ಏನು ಹಾಕಿದೆ ಫುಲ್ ಇವಾಗ ಎಷ್ಟು ಕಾಣಿಸ್ತಾ ಐತಿ. ಕ್ಲಾರಿಟಿ ಮಾತ್ರ ಚೆನ್ನಾಗಿದೆ. ಫುಲ್ HD ಐತಿ. ಎಲ್ಲೈತಿ ನೋಡ್ರಿ, ಅದು ಕಾಣತ್ತಿಲ್ಲ. ಡೈರೆಕ್ಷನ್ ಇಳಿಸೋ. ಆ ಕಡೆ ಹೋಗತ್ತದ ಅದು. ಹಂಗೆ ಮುಂದ್ಬರ್ಲಿ. ಫೈನಲಿ ನಾವಿರೋ ಪ್ಲೇಸಿಗೆ ಈಗ ಬರ್ತಾ ಇದೀವಿ. ಓಕೆನಾ ನೋಡಿ, ಈಗ ಡ್ರೋನ್ ಬರ್ತಿದೆ. ಗಿಂಬಲ್ ಮಗಡ ಸಾಕಷ್ಟೇ. ಮುಂತ ಬಾ. ಟಾಪ್ ವ್ಯೂ ಎಲ್ಲ ತೊಗೊಂಡಾದ್ಮೇಲೆ ಹಾಗೆ ಡ್ರೋನ್ನ ಕೆಳಗಡೆ ಕರ್ಕೊಂಡು ಬಂದು ಇಲ್ಲಿ ನಾವು ಕೆಳಗಡೆ ಇದ್ವಲ್ಲ, ಸೊ ಹಂಗೆ ಇದನ್ನು ವ್ಯೂವ್ಸು ನೋಡೋಣ ಹೆಂಗೆ ಬರುತ್ತೆ ಅಂತೆಲ್ಲ ಇಲ್ಲಿ ಮಾಡಿದ್ವಿ. ಮೇಲ್ಗಡೆಯಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಡ್ರೋನ್ ನೋಡೋಕ್ಕೆ ತುಂಬ ಸಣ್ಣದೇ ಇರ್ಬೋದು, 249 ಗ್ರಾಮ್ ಇದೆ ಅಷ್ಟೇ. ಬಟ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತಾಯಿದೆ. ಕ್ಲಾರಿಟಿ ಮಾತ್ರ, ವಿಡಿಯೋ ಕ್ಲಾರಿಟಿ ಆಗಿರ್ಬೋದು, ಫೋಟೋ ಕ್ಲಾರಿಟಿ ಆಗಿರ್ಬೋದು, ತುಂಬ ಚೆನ್ನಾಗಿ ಬರ್ತಾಯಿದೆ. ಇದ್ರ ಕ್ಯಾಮ್ರಾ ಬಂದು 50 MP ಇದೆ ಕ್ವಾಲಿಟಿ.